ಆಕಾಶವಾಣಿ ಮಡಿಕೇರಿ. ಪುರಾಣಯಾನ ಪುರಾಣ ಪಾತ್ರ ಪರಿಚಯ. ಎಲ್ಲ ಕೇಳುಗರಿಗೂ ನಮಸ್ಕಾರ. ಪುರಾಣಯಾನದ ಇಂದಿನ ಪಾತ್ರ ವಿಶ್ವಾಮಿತ್ರ. ಭಾರತದ ಸಾಂಸ್ಕೃತಿಕ ಚರಿತ್ರೆಯಲ್ಲಿ ವಿಶ್ವಾಮಿತ್ರನದ್ದು ಒಂದು ವಿಶೇಷ ಪಾತ್ರ. ಸ್ವಂತ ಆಯ್ಕೆ ಮತ್ತು ಸತತ ಸಾಧನೆಯಿಂದ ಪ್ರವಾಹದ ವಿರುದ್ಧ ಈಜಿ ಪಟ್ಟಭದ್ರ ಅಧಿಕಾರದ ತಲೆಮೆಟ್ಟಿ ನಿಂತ ಸಾಹಸಶೀಲ ಈತ. ಕ್ಷತ್ರಿಯನಾಗಿ ಹುಟ್ಟಿ ಮಹಾಬ್ರಾಹ್ಮಣನಾದವನು ಕ್ಷತ್ರಿಯ ಬಲವನ್ನು ಧಿಕ್ಕರಿಸಿ ಬ್ರಾಹ್ಮಣ್ಯದ ಮೇಲ್ಮೆಯನ್ನು ಸಾಧನೆಯಿಂದ ಒಪ್ಪಿಕೊಂಡವನು. ಬ್ರಾಹ್ಮಣನನ್ನು ಬ್ರಾಹ್ಮಣನನ್ನಾಗಿ ಮಾಡುವ ಗಾಯತ್ರಿ ಮಂತ್ರದ ದ್ರಷ್ಟಾರ, ಧನುರ್ವಿದ್ಯೆಯ ನಿರ್ಮಾಣಕಾರ, ವಸಿಷ್ಠನಂತೆ ರಾಜ ನಿರ್ಮಾಣಕಾರ, ವೈವಸ್ವತ ಮನ್ವಂತರದ ಸಪ್ತರ್ಷಿಗಳಲ್ಲಿ ಒಬ್ಬ. ವಿಶ್ವಾಮಿತ್ರ ಚಂದ್ರವಂಶದ ಕುಶಿಕ ರಾಜನ ವಂಶದವನು. ಆದ್ದರಿಂದ ಕೌಶಿಕ ಎಂಬುದು ನಾಮಾಂತರ. ಕುಶನ ಮಗ ಕುಶನಾಭ, ಅವನ ಮಗ ಗಾಧಿ, ಗಾಧಿರಾಜನ ಮಗ ಕೌಶಿಕ. ಕ್ಷತ್ರಿಯನಾಗಿ ಹುಟ್ಟಿದ ಈತ ತಪೋಮಹಿಮೆಯಿಂದ ಬ್ರಾಹ್ಮಣನಾದ. ರಾಜನಾಗಿದ್ದಾಗ ಇವನಿಗೆ ವಿಶ್ವರಥ ಎಂದು ಹೆಸರು. ಹೈಮವತಿ ಈತನ ಪತ್ನಿ. ಈಕೆ ಅಲ್ಲದೆ ಶಾಲಾವತಿ, ದೃಷದ್ವತಿ, ರೇಣು, ಮಾಧವಿ ಹೀಗೆ ಹಲವು ಪತ್ನಿಯರು. ಮಧುಚ್ಛಂದ, ಯಾಜ್ಞವಲ್ಕ್ಯ, ಶುನಶೇಪ ಮುಂತಾದ ಹಲವು ಮಕ್ಕಳಿದ್ರು. ಒಮ್ಮೆ ಕೌಶಿಕ ಪರಿವಾರ ಸಮೇತ ಬೇಟೆಗೆ ಹೋದವನು ವಸಿಷ್ಠರ ಆಶ್ರಮವನ್ನು ಪ್ರವೇಶಿಸ್ತಾನೆ. ಆತನಿಂದ ಸತ್ಕೃತನಾಗಿ ಅವನ ನಂದಿನಿಧೇನುವನ್ನೇ ಕೇಳ್ತಾನೆ. ನೀಡುವುದಕ್ಕೆ ವಸಿಷ್ಠರು ಸಮ್ಮತಿಸಲಿಲ್ಲ. ಘೋರ ರಕ್ತಪಾತವೇ ನಡೆಯಿತು. ಕೌಶಿಕ ವಸಿಷ್ಠರ ಮಕ್ಕಳನ್ನೆಲ್ಲ ಕೊಂದು ಹಾಕಿದ. ಆದರೆ ವಸಿಷ್ಠರ ಬ್ರಹ್ಮದಂಡದ ಎದುರು ಕ್ಷತ್ರಿಯರ ಬಲ ನಿರರ್ಥಕವಾಯಿತು. ತಪಸ್ಸು ಮಾಡಿ ಸಾಕ್ಷಾತ್ ರುದ್ರದೇವರನ್ನೇ ಒಲಿಸಿಕೊಂಡು ಹೋರಾಡಿದರೂ ವಸಿಷ್ಠರ ಎದುರು ಕೌಶಿಕ ಸೋಲಬೇಕಾಯಿತು. ದಿಗ್ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ ಎಂದು ಬ್ರಾಹ್ಮ ಬಲದ ಮೇಲ್ಮೆಯನ್ನು ಒಪ್ಪಿಕೊಂಡು ಕೌಶಿಕ ಬ್ರಹ್ಮರ್ಷಿಯಾಗಲು ನಿಶ್ಚಯಿಸುತ್ತಾನೆ. ಮನಸ್ಸು ಪಕ್ವಗೊಂಡು ಆತ್ಮವಿಕಾಸಗೊಂಡು ಯೋಗಸಿದ್ಧಿ ವಿದ್ಯಾವಿಶೇಷಗಳು ಪ್ರಾಪ್ತವಾಗಿ ಕೌಶಿಕ ವಿಶ್ವಾಮಿತ್ರನಾದ. ಶೌಚ, ಸ್ನಾನ, ಮುಖಮಾರ್ಜನೆಗಳಿಗಾಗಿ ವಿಶ್ವಾಮಿತ್ರ ತನ್ನ ತಪಸ್ಸಿನ ಪ್ರಭಾವದಿಂದ ಒಂದು ನದಿಯನ್ನೇ ಸೃಷ್ಟಿ ಮಾಡಿದ. ಅದುವೇ ಕೌಶಿಕೀ ನದಿ. ಈತ ಯಜ್ಞಯಾಗಾದಿಗಳ ಮೂಲಕ ತನ್ನ ಸ್ಥಾನವನ್ನೇ ಆಕ್ರಮಿಸಬಹುದು ಎಂದು ಹೆದರಿದ ಇಂದ್ರ ಮೇನಕೆಯನ್ನು ವಿಶ್ವಾಮಿತ್ರನ ಬಳಿ ಕಳುಹಿಸಿದ. ಪ್ರಕೃತಿಯನ್ನು ಜಯಿಸುವುದು ಸುಲಭವೇ? ಪುರುಷ ಪ್ರಕೃತಿಯ ಸಹಯೋಗದಿಂದ ಜನಿಸಿದ ಹೆಣ್ಣು ಮಗು ಶಕುಂತಳೆ. ಒಮ್ಮೆ ಇಕ್ಷ್ವಾಕು ವಂಶದ ತ್ರಿಶಂಕುರಾಜನಿಗೆ ಶರೀರ ಸಮೇತ ಸ್ವರ್ಗಕ್ಕೆ ಹೋಗಬೇಕು ಎಂಬ ಬಯಕೆಯುಂಟಾಯಿತು. ವಸಿಷ್ಠರ ಅನುಗ್ರಹ ಸಿಗಲಿಲ್ಲ. ಸ್ವತಃ ವಿಶ್ವಾಮಿತ್ರನೇ ಈ ಆಶೆಯನ್ನು ಪೂರೈಸಿದ. ಯಜ್ಞ ಮಾಡಿ ಹವಿರ್ಭಾಗವನ್ನು ಸ್ವೀಕರಿಸುವಂತೆ ದೇವತೆಗಳನ್ನು ಆಹ್ವಾನಿಸಿದಾಗ ಅವರು ನಿರಾಕರಿಸಿದರು. ವಿಶ್ವಾಮಿತ್ರ ತಪಶಕ್ತಿಯಿಂದ ಪ್ರತಿ ಸ್ವರ್ಗವನ್ನು ಸೃಷ್ಟಿಸತೊಡಗಿದ. ಇಂದ್ರಾದಿಗಳು ಬಂದು ಅನುಗ್ರಹ ತೋರಿದರು. ಧ್ರುವ ನಕ್ಷತ್ರ ಇರುವವರೆಗೆ ತ್ರಿಶಂಕು ಶರೀರ ಸಮೇತ ಆಕಾಶದಲ್ಲಿ ಸ್ಥಿರವಾಗಿ ನಿಲ್ಲುವಂತೆ, ಆತನಿಗೆ ಸ್ವರ್ಗ ಸುಖ ದೊರೆಯುವಂತೆ ದೇವತೆಗಳು ದಯೆ ತೋರಿದರು. ಅಂದಿನಿಂದ ತ್ರಿಶಂಕು ಸ್ವರ್ಗ ಎಂಬ ನಾಣ್ಣುಡಿ ಲೋಕದಲ್ಲಿ ಪ್ರಸಿದ್ಧವಾಯಿತು. ಅಯೋಧ್ಯೆಯ ಅರಸು ಅಂಬರೀಷ
ವರುಣದೇವನ ಪ್ರೀತ್ಯರ್ಥವಾಗಿ ನಡೆಸಿದ ಯಜ್ಞವೊಂದರಲ್ಲಿ ತನ್ನ ಮಗನನ್ನೇ ಯಜ್ಞ ಪಶುವಾಗಿ ಬಲಿ ಕೊಡುವ ಸಂದರ್ಭ ಬಂತು. ಮಗನನ್ನು ಬಲಿ ಕೊಡುವ ಸಂದರ್ಭವನ್ನು ಅಂಬರೀಷ ತಪ್ಪಿಸ್ತಾ ಬಂದ. ಪರಿಣಾಮವಾಗಿ ಅವನಿಗೆ ಜಲೋದರ ಎಂಬ ರೋಗ ಬಂತು. ಕೊನೆಗೆ ಕಡುಬಡವ ಅಜೀಗರ್ತ ಎಂಬ ಬ್ರಾಹ್ಮಣನ ಮಗ ಶುನಶ್ಶೇಪನನ್ನು ಹಣ ಕೊಟ್ಟು ರಾಜ ಕೊಂಡುಕೊಂಡ. ಕ್ರೀತಪಶು ಶುನಶ್ಶೇಪನ ಮೇಲೆ ವಿಶ್ವಾಮಿತ್ರನಿಗೆ ಕರುಣೆ ಉಕ್ಕಿತು. ಅವನನ್ನು ಯಜ್ಞಗಂಬಕ್ಕೆ ಬಿಗಿಯಲಾಯಿತು. ಆದರೆ ವಿಶ್ವಾಮಿತ್ರ ಬಾಲಕನನ್ನು ಕಡಿಯುವುದಕ್ಕೆ ಅವಕಾಶ ಕೊಡದೆ ವರುಣನಿಗೆ ಮಂತ್ರಪೂರ್ವಕ ಆಜ್ಯವನ್ನು ಎರೆದ. ಬಾಲಕ ಬದುಕಿಕೊಂಡ. ಶುನಶ್ಶೇಪ ದೇವರಾತ ಎಂಬ ಹೆಸರಿನಿಂದ ವಿಶ್ವಾಮಿತ್ರನಿಗೆ ಮಗನಾಗಿ ಪ್ರಾಪ್ತನಾದ. ಹೀಗೆ ಮನುಷ್ಯ ಪ್ರಯತ್ನದಿಂದ ಮಾಡಬಲ್ಲ ಸಾಧನೆಯ ಹೋರಾಟದಿಂದ ಔನ್ನತ್ಯವನ್ನು ಸಾಧಿಸಿದವನು ವಿಶ್ವಾಮಿತ್ರ. ಒಳ್ಳೆಯ ಕಾಲ ಬರುವವರೆಗೆ ಹೇಗಾದರೂ ಜೀವದಿಂದಿದ್ದರೆ ಮತ್ತೆ ಬದುಕಿಕೊಳ್ಳಬಹುದು ಎನ್ನುವುದಕ್ಕೆ ವಿಶ್ವಾಮಿತ್ರನ ವರ್ತನೆಯೂ ಸಾಕ್ಷಿ. ಒಂದ್ಸಲ ಘೋರ ಕ್ಷಾಮ ಉಂಟಾಗಿ ತಿನ್ನುವುದಕ್ಕೆ ಏನೂ ದೊರೆಯದೇ ಇದ್ದಾಗ ಇವನು ಹೀನ ಕುಲದವನೊಬ್ಬನ ಮನೆಯಲ್ಲಿ ಕದ್ದು ನಾಯಿ ಮಾಂಸವನ್ನೇ ತಿಂದಿದ್ದಂತೆ. ಹರಿಶ್ಚಂದ್ರ ರಾಜನನ್ನು ಹಲವು ಕಷ್ಟ ಕೋಟಲೆಗಳಿಗೆ ಈಡಾಗಿಸಿ ಅವನನ್ನು ಕಾಡಿಸಿ ಪೀಡಿಸಿ ಆತ ಸತ್ಯವಾದಿ ಅಂತ ಒರೆಗೆ ಹಚ್ಚಿದವನು ವಿಶ್ವಾಮಿತ್ರನೇ. ಇನ್ನೂ 16 ತುಂಬದ ರಾಮಲಕ್ಷ್ಮಣರನ್ನು ತಾಟಕ ವಧೆಯ ನೆಪದಿಂದ ಕರೆದೊಯ್ದು ವಿಶ್ವಾಮಿತ್ರ ರಾಮನ ಅಭ್ಯುದಯಕ್ಕೆ ಕಾರಣನಾಗುತ್ತಾನೆ. ರಾಮಲಕ್ಷ್ಮಣರಿಗೆ ಯುದ್ಧ, ಶಾಂತಿ ಮತ್ತು ಸಂಯಮದ ಶಿಕ್ಷಣವನ್ನು ಕೊಡ್ತಾನೆ. ಎಲ್ಲ ಜ್ಞಾನಕ್ಕೂ ಮಾತೃಸ್ಥಾನದಲ್ಲಿರುವ ಬಲ, ಅತಿಬಲ ಎಂಬ ವಿದ್ಯೆಯನ್ನು ಕಲಿಸಿಕೊಡ್ತಾನೆ. ಕೌಸಲ್ಯಾ ಸುಪ್ರಜಾರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಹನಿಕಂ ಎಂದು ಕರ್ತವ್ಯ ಪರತೆಯ ಮಹತ್ವವನ್ನು ರಾಮನಿಗೆ ತಿಳಿಸ್ತಾನೆ. ತಾನು ಸಂಪಾದಿಸಿದ ಸರ್ವ ವಿದ್ಯೆ ಸಿದ್ಧಿಗಳನ್ನು ರಾಮನಲ್ಲಿ ನಿಕ್ಷೇಪಿಸಿ ರಾಮರಾಜ್ಯ ನಿರ್ಮಾಣಕ್ಕೆ ಬೇಕಾದ ಸರ್ವ ಶಕ್ತಿಗಳನ್ನು ವಿಶ್ವಾಮಿತ್ರ ಅನುಗ್ರಹಿಸ್ತಾನೆ. ಆ ಮೂಲಕ ತಾನೇ ರಾಮರಾಜ್ಯದ ನಿಜ ಶಿಲ್ಪಿ ಎನಿಸಿಕೊಳ್ತಾನೆ. ಇದುವರೆಗೆ ಪುರಾಣಯಾನ ಕೇಳಿದಿರಿ. ಪ್ರಸ್ತುತಿ ಸುಬ್ರಾಯ ಸಂಪಾಜೆ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.